ಬಂದಿರೋರನ್ನ ಎತ್ತಿಸ್ಬೇಕು. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರ್ನ ಎತ್ತಿಸ್ಬಿಟ್ರೆ ನಾವೆಲ್ಲಿ ಹೋಗೋದು? ನಾವು ಲಕ್ಷಾಂತರ ರೂಪಾಯಿ ಸಾಲಗಳು ಮಾಡ್ಕೊಂಡಿದ್ದೀವಿ, ಗಂಡ ಕಾಯಿಲೆ ಮಗ ಕಾಯಿಲೆ, ಮೀಟ್ರ್ ಬಡ್ಡಿ ದುಡ್ಡುಗಳು ತಗೊಂಡಿದ್ದೀವಿ. ದಿಢೀರಂತ ಬಂದು ನೀವು ಫುಟ್ಪಾತ್ ಅವ್ರು ಎತ್ತೀರಿ ಅಂದರೆ ನಾವೆಲ್ಲಿ ಹೋಗೋದು? ನಾವೇನು ಮಾಡೋದು? ನಮಗೇನು ಬೇರೆ ಏನನ್ನ ಓದಿದ್ದೀವ ಬರೆದಿದ್ದೀವ? ಅದರಲ್ಲಿ ಇವಾಗ ಒಂದು ಕಾನೂನು ಏನಾಗ್ಬಿಟ್ಟಿದೆ, ಲೈಟ್ ಬಿಲ್ಗೆ ಆಧಾರ ಕಾರ್ಡ್ ಬೇಕು, ವೋಟರ್ ಐ ಡಿ ಬೇಕು, ಪಾನ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು. ನಾನು ರೇಷನ್ ಕಾರ್ಡೇ ಮಾಡಿಸ್ಕೊಂಡಿಲ್ಲ. ಅಣ್ಣನ ಟಿ ಸಿ ಬೇಕು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅಂದರು. ನಮಗೆ ಟಿ ಸಿ ಇಲ್ಲ, ನಮ್ಮ ಅಣ್ಣ ತಮ್ಮದಿರು ಓದಿಲ್ಲ, ರೇಷನ್ ಕಾರ್ಡ್ ಮಾಡಿಸಿಲ್ಲ. ನಾವು ಹೆಂಗೆ ತರೋದಿಲ್ಲ? ಅದರಲ್ಲಿ ಮನೆ ಪತ್ರ ಬೇರೆ ಬೇಕು ಅಂತಾರೆ. ಮನೆ ಕೊಟ್ಟಾಗಿಂದ ನಮಗೆ ಪತ್ರನೇ ಕೊಟ್ಟಿಲ್ಲ. ಏನು ರೀ ಮಾಡೋದು ನಾವು? ಒಂದು ಕಡೆ ಏನು ಹಿಂಗೆ ದೇಶ ಆಳೋರು ಹಿಂಗೆ ಬಂದ್ಬಿಟ್ರೆ ನಾವೆಲ್ಲಿ ಬಡವ್ರು ಬಗ್ರು ಹೋಗೋದು? ಏನೋ ಮನೆಗಳಲ್ಲಿ ದೊಡ್ಡ ಅನುಕೂಲವಾಗಿದ್ದರೆ ನೀವು ಹೇಳ್ದಂಗೆ ಎಲ್ಲ ಎತ್ಕೊಳ್ಳೋಣ. ನಾವು ಫುಟ್ಪಾತ್ ಮೇಲೆ ಜೀವನ ಮಾಡೋದು, ಫುಟ್ಪಾತ್ ಹಂಗೆ ಇರೋದು ನಮ್ಮ ಮನೆಗಳು. ಇವರೆಲ್ಲ ಹೇಳೋ ಥರ ಕೋಟ್ಯಾಧಿಪತಿಗಳು ನಾವಲ್ಲ. ದಿನ ದುಡಿಯೋದು, ಕಂಡವ್ರಿಗೆ ಬಡ್ಡಿ ಕಟ್ಟೋಕ್ಕಾಯ್ತಿಲ್ಲ. ಒಂದು ದಿವಸಕ್ಕೆ ನೋಡಿ ಇಷ್ಟೊತ್ತಾಗಿ ₹1 ಬೋಣಿ ಆಗಿಲ್ಲ, ಕುಂತೇ ಇರ್ತೀವಿ. ಜನಗಳು ಬರ್ತಿಲ್ಲ, ರೋಡ್ ಕಿತ್ತಾಕಿದ್ರು, ಪಾರ್ಕಿಂಗ್ ಇಲ್ಲ, ಬಸ್ಗಳಿಲ್ಲ, ಜನ ಎಲ್ಲಿ ಬರ್ತಾರೆ? ಬೇಕಾಗಿಲ್ಲ. ಇವಾಗೂ ನೋಡಿ ಯಾರು ಸರ್ಕಾರಕ್ಕೆ ಬಂದವರು ಈ ಫುಟ್ಪಾತ್ ಕಿತ್ತಾಕಿ ಪಾರ್ಕಿಂಗ್ ಮಾಡಿ ಬಸ್ ಪಾರಂಗ್ ಮಾಡಲಿ, ಜನಗಳು ನಿಂತ್ಕೊಳ್ಳಿ, ಜನಗಳು ಓಡಾಡಲಿ. ನಮಗೇನು ಇಷ್ಟು ಫುಟ್ಪಾತ್ ಬೇಕು? ಏನಕ್ಕೆ ಬೇಕಾಗಿತ್ತು ಈ ಫುಟ್ಪಾತ್ ಮಾಡಿದ್ಮೇಲೆ ಅಲ್ಲಿ ಇಲ್ಲಿ ಆಯ್ಕೊಂಡು ತಿಂದವರೆಲ್ಲ ಬಂದು ಅಂಗಡಿಗಳು ಹಾಕೊಂಬಿಟ್ರು. ಅದಕ್ಕೆ ಜಾಸ್ತಿ ಆಯಿತು, ಓಡಾಡೋಕ್ಕೆ ತೊಂದರೆ ಆಯಿತು. ಮೊದಲಿದ್ದವರೇ ಇದ್ದಿದ್ರೆ ಇಷ್ಟ ಆಯ್ತಾನೇ ಇರಲಿಲ್ಲ. ಬೇರೆ ಕಡೆಯಿಂದ ಬರ್ತಾರೆ ಅಂತೀರಾ? ಹೌದು, ಬೇರೆ ಕಡೆಯಿಂದ ತಮಿಳ್ನವ್ರವ್ರೆ, ಹಿಂದಿಯವ್ರವ್ರೆ, ಎಲ್ಲ ಅದರಿಂದನೇ ಜಾಸ್ತಿ ಆಗಿರೋ ಜನ. ಇವಾಗ ಇಲ್ಲಿ ಹುಟ್ಟಿ ಕರ್ನಾಟಕದವ್ರು ಯಾರೂ ಜಾಸ್ತಿ ಇಲ್ಲ ರೀ. ಅವ್ರು ಎಷ್ಟಿದಾರೋ ಅಷ್ಟೇ ಇದ್ದಾರೆ. ಇವಾಗ ಬೇರೆ ಬೇರೆ ದೇಶದಿಂದ ಬರಗಾಲ ಅಂತ ಬಂದಿದ್ದಾರಲ್ವ, ಅವ್ರದ್ದೇ ಅಂಗಡಿಗಳು ಜಾಸ್ತಿ. ಮತ್ತು ಎಲ್ಲ ಕಡೆಗೂ ನೋಡಿ ಅವ್ರದ್ದೇ ಓಡಾಡೋಕ್ಕಾಗ್ದಿರೋ ಜಾಗಗಳು, ಅಂಗಡಿಗಳು ಅವೆಲ್ಲ. ನಮ್ಮದೆಲ್ಲ ಕಾಲದಿಂದ ಹೆಂಗಿದ್ದೀವೋ ಇಷ್ಟೋ ಅಷ್ಟೋ ಇಲ್ಲೇ ಕೂಲಿ ಮಾಡ್ಬೇಕು, ಇಲ್ಲೇ ತಿನ್ನಬೇಕು. ಇವ್ರು ನಮ್ಮಂಥವ್ರಿಗೆ ಹಿಂಗೆ ಮಾಡ್ಬಿಡ್ತಾರಲ್ಲ ಅನ್ನೋದು ಒಂದೇ ಬೇಜಾರು. ಮತ್ತು ರೇಷನ್ ಕಾರ್ಡ್ ಅಂತ ಇವಾಗ ಹೇಳ್ತಾವ್ರೆ. ಅದೇನೋ ಅಣ್ಣನ ಟಿ ಸಿ ಬೇಕು ಅಂತಾರೆ. ಓದಿರೋರು ಏನು ಮಾಡೋದು? ಟಿ ಸಿ ಹೇಳ್ತಾರೋದು. ನಾನು ರೇಷನ್ ಕಾರ್ಡೇ ಮಾಡಿಸ್ಕೊಂಡಿಲ್ಲ. ನಮ್ಮ ಯಜಮಾನ ಸತ್ತ 6 ವರ್ಷ ಆಯಿತು. ಪಿಂಚಣಿ ಮಾಡಿಸ್ಕೊಳ್ಳೋದು, ರೇಷನ್ ಕಾರ್ಡ್ ಇದ್ದರೆ ಮಾಡ್ಕೊಡ್ತೀವಿ ಅಂತಾರೆ. ನಾವು ಪಿಂಚಣಿನೂ ಮಾಡಿಸ್ಕೊಂಡಿಲ್ಲ. ನಾವೇನು ಮಾಡೋದು? ನಾವಿವಾಗ ಹೆಂಗೆ ಮಾಡೋದು ಹೇಳಿ ನೋಡೋಣ? ರಾಜಕೀಯದವ್ರನ್ನೇ ಕೇಳೋಣ, ಹೆಂಗೆ ಮಾಡೋದು ನಾವು? ಅಲ್ಲ ರೀ, ನಾವು ನಮ್ಮ ಮನೆ ನೋಡಿ ಜೋಪಡಿ ರೀ ನೋಡಿ, ಏನಕ್ಕೆ ಮಾಡಿಸ್ಕೊಳ್ಳೋ? ಅಣ್ಣನ ಟಿ ಸಿ ಬೇಕು ಅಂತಾರೆ. ನಮ್ಮ ಅಣ್ಣ ಓದಿಲ್ಲ. ಆ ಕಾಲದವ್ರು ಯಾರು ಓದಿರ್ತಾರೆ? ಅವಾಗೆಲ್ಲ ಓದಿರ್ತಾರೆ. ಇವಾಗನೇ ಎಲ್ಲ ಇಂಗ್ಲೀಷೇ ಬೇಕು ಅಂತಾರೆ. 1 ಲಕ್ಷ ಆದರೂ ಕೊಡೋಕೆ ರೆಡಿ. ಅವ್ರು ₹10 ಕೊಡೋಕೆ ಆಯ್ತಾ ಇರಲಿಲ್ಲ. ಓದಿಲ್ಲ. ಆ ಟಿ ಸಿ ಇಲ್ಲದೆ ಒಂದು 20 ಸತಿ ಓದೆ. ಯಾವಾಗ ನಾವು ಹೋಗೋ ಸರ್ವರ್ ಇಲ್ಲ ಅಂತಾರೆ. ಅಲ್ಲಿ ವಾಪಸ್ ಬಂದು ಇನ್ನೇನು ಮಾಡೋದು? ಇದ್ದರೆ ಇದ್ದಂಗೆ ಆಗಲಿದೆ. ಈಗ ಭಯ ಹತ್ಕೊಂಬಿಟ್ಟಿದೆ. ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, ವೋಟರ್ ಐ ಡಿ ಬೇಕು. ಎಲ್ಲಿ ತರೋದು ನಾವು? ಅದನ್ನೆಲ್ಲ ತರಬೇಕು ಅಂತ ಇವಾಗ ಓಡಾಡ್ತಿದ್ದೀವಿ. ನಮ್ಗೆ ಅದೆಲ್ಲ ಇಲ್ದಂಗೆ ರೇಷನ್ ಕಾರ್ಡ್ ಮಾಡಿಕೊಡಿ ಅಂತ ಹೇಳಿ ಅವ್ರಿಗೇನೆ. ಯಾರು ರಾಜಕೀಯಕ್ಕೆ ಬಂದವರು ಅವರು ನೋಡಿರಿ, ಬಡವ್ರಿಗೆ ಅನುಕೂಲ ಆಗೋದಾದ್ರೆ ಏನಾದರೂ ಮಾಡಲಿ. ಬಡವ್ರ ಬಗ್ಗರಿಗೆ ಬರೀ ಅಕ್ಕಿ ಕೊಟ್ಟು ₹2,000 ಹಾಕ್ಬಿಟ್ರೆ ಜೀವನ ನಡೆದ್ಬಿಡುತ್ತೇನು ರೀ? ಈಗ ಅವ್ರು 2,000 ತಿಂಗ್ಳಿಗೆ ಹಾಕಿ ಒಂದು ಅಕ್ಕಿ ಕೊಟ್ಬಿಟ್ರೆ ಜೀವನ ಆಗ್ಬಿಡುತ್ತಾ? ಒಂದು ಬಟ್ಟೆ ಬರೀ ಊಟ ಎಲ್ಲ ಬೇಕಲ್ವಾ? ಎಲ್ಲದಕ್ಕೂ ನಾವು ದುಡಿಬೇಕು ತಾನೆ. ಅವ್ರು 2,000 ಕೊಟ್ಬಿಟ್ರೆ ಎಷ್ಟು ದಿವಸ ಬರುತ್ತೆ? ಇವಾಗ 2,000ಕ್ಕೆ ಬರೋವಂಥದ್ದು ಏನಾನ ಇದೆಯಾ? ಏನಾದರೂ ಇದೆಯಾ? ಎಲ್ಲ 1ಕ್ಕೆ 4ರಷ್ಟು ಬೆಲೆ ಮಾಡಿ ಇಕ್ಕಿದ್ದಾರೆ. ಏನು ತರೋಕ್ಕಾಗಲ್ಲ ರೀ. ನಾನು ಸ್ವಲ್ಪ ಕಟ್ಟೋರ್ವಂಗೆ ಮಾತಾಡ್ತೀನಿ, ನಿಮಗೆ ಬೇಜಾರಾಗ್ಬೋದು. ಏನು ತರೋಕ್ಕಾಗುತ್ತೆ ಹೇಳಿ ₹2,000? ಅವ್ರು 2,000 ಕೊಡೋದು ಬೇಡ ರೀ, ಎಲ್ಲ ಕಡಿಮೆ ಮಾಡ್ಬಿಟ್ಟು ಬಡವ್ರು ಅವರೇ ದುಡ್ಡು ತಿನ್ನೋ ಥರ ಮಾಡಿಬಿಡ್ಲಿ ಸಾಕು. ಏನು ಅವ್ರೇನು ಕೈಯಿಂದ ಕೊಡೋದು ಬೇಡ. ಅವ್ರು ಹಾಕಿದ್ರೆ ಅಲ್ವೇನ್ರಿ ಎಲ್ಲ ಕಾಯ್ಕೊಂಡಿರ್ತಾರೆ. ಹಾಕೋದು ಬೇಡ. ಈ ಬೆಲೆನ ಇಳಿಕೆ ಮಾಡಿದ್ರೆ ದುಡ್ಕೊಂಡು ತಿಂತಾರೆ. ನೀವ್ಯಾಕೆ ಹಾಕ್ತೀರಾ? ನಮ್ಮ ಕೈಲಿ ಹಾಕ್ದವ್ರು ಅಂತ ನೀವು ಹಾಕ್ಬಿಡ್ತೀರಾ? ಅವ್ರು ಅದನ್ನೇ ರೂಢಿ ಮಾಡ್ಕೊಂಬಿಡ್ತಾರೆ. ಅದರಲ್ಲಿ ₹2,000 ಓಲಿ ನೀವು ಎಷ್ಟು ತರ್ಬೋದು ಹೇಳಿ ಒಂದು ತಿಂಗ್ಳಿಗೆ ಸಾಮಾನು? ಅದರಲ್ಲಿ ಏನು ತರೋಕ್ಕಾಗುತ್ತೆ? ಸಿಲಿಂಡ್ರ್ ಬಂದು 1,300 ಆಗುತ್ತೆ ಅಂತಾರೆ. ಲೈಟ್ ಬಿಲ್ ಬಂದು ಅಷ್ಟು ಬರುತ್ತೆ ಅಂತಾರೆ. ಒಂದು ಅಕ್ಕಿ ಬರುತ್ತಾ? ಒಂದು ಬೇಳೆ ಬರುತ್ತಾ? ಒಂದು ಎಣ್ಣೆ ಎಷ್ಟು? ₹180. ಏನು ತಂದು ತಿನ್ನೋದು? ಅದರಲ್ಲಿ ₹2,000 ಆಗ್ತದೆ. ನೀವು ಎಷ್ಟು ಚೆನ್ನಾಗಿ ಅವ್ರನ್ನ ಕೇಳಿದ್ರ? ₹2,000 ಆಗ್ತಾರೆ, ಅಕ್ಕಿ ಕೊಡ್ತಾರೆ. ನೀವು ಯಾಕ್ರಿ ಬರ್ತೀರಾ ಅಂದಿರಾ? ನೀವು ಹೇಳ್ರಿ, ಅದ್ರಾಗ ಆಗುತ್ತಾ? ಆಗುತ್ತೆ ರೀ ಜೀವನ ಮಾಡ ರೀ? ಸುಮ್ಮನೆ ರೀ, ಬೇಡ ರೀ. ನಮಗೆ ದುಡ್ಕೊಳಕ್ಕೆ ಕೊಡಲಿ. ಅವ್ರು ಅಷ್ಟು ಕೊಡೋದೇ ಬೇಡ. ನಾವು ದುಡ್ಕೊಂಡು ತಿನ್ನೋಕೆ ಕೊಡಲಿ ರೀ. ಅವ್ರು 2,000 ಬೇಡ, ನಾವು ದುಡಿಯೋಕೆ ಕೊಡಲಿ. ಅಲ್ಲ, ಬ್ಲೌಸ್ದೇ ಬೇಡ. ₹2,000 ತಿಂಗಳ ಸಾಮಾನು ಏನು ಬರುತ್ತೆ ಅದನ್ನಾದ್ರೂ ಹೇಳ್ರಿ. ಇವಾಗಲೇ ಏನು ಬರುತ್ತೆ ₹2,000? ಅದು ಏನಕ್ಕೆ ಯಾರಿಗೆ ಬರುತ್ತೆ? ನಮ್ಮಂಥ ಬಡವ್ರಿಗಂತೂ ಬರ್ತಾಯಿಲ್ಲ. ಯಾರು ಇರೋರು ಮಾಡಿಸ್ಕೊಂಡವ್ರು ಅವ್ರಿಗೆ ಬರ್ತಿದೆ. ನನಗೊಂದು ಪಿಂಚಣಿನೇ ಬಂದಿಲ್ಲ, ಒಂದು ರೇಷನ್ ಕಾರ್ಡು ಇಲ್ಲ, ನನಗೊಂದು ₹1 ಬಂದಿಲ್ಲ, ಆಯಮ್ಮನಿಗೂ ಬಂದಿಲ್ಲ. ಬೇರೆ ಯಾರಿಗೆ ಬರ್ತಿದೆಯೋ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ನನ್ನ ಹತ್ರ ಏನು ಹೇಳ್ತೀರಾ? ಇವಾಗ ಸಿದ್ದರಾಮಯ್ಯ ಸರ್ ಇಷ್ಟು ದಿನ ಇದ್ರು, ಇವಾಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ರೀ. ಯಾರು ನೋಡ್ರಿ, ಇವ್ರು ಒಳ್ಳೇದು ಮಾಡ್ತಾರೋ ಅವ್ರು ಒಳ್ಳೇದು ಮಾಡ್ತಾರೋ ನಾವು ಕೇಳ್ತಾ ಇಲ್ಲ ರೀ. ನಮ್ಮ ಪರಿಸ್ಥಿತಿಯಿಂದ ಹಿಂಗಿದ್ದಾಗ ನಿಮ್ಮ ರಾಜಕೀಯ ಮಾಡೋಕ್ಕೆ ಬಡವ್ರನ್ನ ಎಳ್ಕೊಂಬೇಡ್ರಿ. ಬಡವ್ರಿಗೆ ಅನುಕೂಲ ಆಗೋದು ಏನಾದರೂ ಮಾಡಿ. ನೀವು ಒಳ್ಳೆಯವರು ಅಂದರೆ ಅದು ತಪ್ಪಾಗುತ್ತೆ.
ರಾಜಕೀಯ ಮಾಡೋರು ಜನಕ್ಕೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಡಿ. ಯಾರಾದರೂ ಲೈಟ್ ಬಿಲ್ಗೆ ವೋಟರ್ ಐಡಿ ಮನೆ ಇದನ್ನೆಲ್ಲ ಕೇಳ್ತಾರಾ? ನಮ್ಮಂತ ಇಲ್ದವ್ರು ಏನು ಮಾಡೋದು ಹೇಳಿ? ಏನೋ ಇರೋನು ಮಾಡಿಸ್ಕೋಬೇಕಾಗಿತ್ತು, ಮಾಡಿಸ್ಕೊಂಡಿಲ್ಲ ಯಾಕೆ? ಅಲ್ಲ ರೀ, ನಮ್ಗೆ ಮಾಡಿಸ್ಕೊಳ್ಳೋಷ್ಟು ಬುದ್ಧಿನೇ ಇರಲಿಲ್ವಲ್ರಿ. ಇವಾಗ ಅನಿಸುತ್ತೆ ಮಾಡಿಸ್ಕೊಂಡಿಲ್ಲ ಅಂತ. ಒಂದು ರೇಷನ್ ಕಾರ್ಡ್ಗೆ ಒಂದು ತಿಂಗಳು ತಿರುಗ್ದೋ ಮಾಡಿಕೊಟ್ಟಿಲ್ಲ. ಒಂದು ಜಾತಿ ಸರ್ಟಿಫಿಕೇಟ್ ಇವಾಗ ಕೇಳ್ತಾರೆ, ಅದಕ್ಕೆ ಅಣ್ಣಂದು ಬೇಕು, ಅಪ್ಪಂದು ಬೇಕು, ತಮ್ಮಂದು ಬೇಕು, ತಂಗಿದು ಬೇಕು ಅಂತಾರೆ, ಅದನ್ನು ತರೋಕ್ಕಾಗಿಲ್ಲ. ಇವಾಗ ಮಾಡ್ಕೊ ಅಂದರೆ ಇವಾಗ ಅರ್ಜೆಂಟಿಗೆ ಇವಾಗ ಹೋಗ್ಲಿ, ಇವಾಗ ಇವ್ರಿಗೆ ಸುದ್ದಿ ಹೇಳಿದ್ಮೇಲೆ ಅಲ್ಲಿ ತಾನೇ ಖಾಲಿ ಇರುತ್ತಾ? ಮಾಡ್ಸತ್ತವಿರುತ್ತಾ ಖಾಲಿ? ಇರಲ್ಲ. ಬೇಕಾದ್ರೆ ನೀವು ನೋಡಿ ಆ ವೋಟ್ ಅದೆಂಥದ್ದು ಪ್ಯಾನ್ ಕಾರ್ಡ್ದು ಬ್ಯಾಂಕ್ ಇದು ಮಾಡಬೇಕು ಅಂದಾಗೆ ಒಂದು ವಾರ ಆಗಿದೆ ನಾವು ಅದನ್ನು ತರೋಕ್ಕೆ. ಇದನ್ನು ತರಬೇಕು ಅಂದರೆ ಒಂದು 20 ದಿವಸ ತಿಂಗಳ ಊರಾಗಿರೋರೆಲ್ಲ ಇವಾಗ ಇದನ್ನು ಮಾಡ್ಸೋಕೆ ಓಡಾಡ್ತಾರ, ಮಾಡ್ದಿದ್ದವರೆಲ್ಲ. ನಾವಿವಾಗ ಅರ್ಜೆಂಟಿಗೆ ತರೋಕ್ಕಾಗುತ್ತಾ? ಅಷ್ಟೇ ರೀ ನನ್ನ ಮಾತು. ನನ್ನ ಮಾತಲ್ಲಿ ಏನು ತಪ್ಪಿದೆಯೋ ನಂಗೆ ಗೊತ್ತಿಲ್ಲ. ಏನಮ್ಮ ಸುನಂದಮ್ಮ 2000 ಅವ್ರು ಕೊಡೋ 10 kg ಅಕ್ಕಿ ಜೀವನ ಮಾಡ್ತೀವಿ, ಅದೆಲ್ಲ ಸುಳ್ಳು ರೀ. ರೀ ಅದೆಲ್ಲ ಯಾರು ರೀ ಬಸ್ಸಲ್ಲಿ ಓಡಾಡ್ಕೊಂಡು ಫ್ರೀ ಕೊಡ್ತಾನೆ ಅಂತ ಅದಕ್ಕೆ ಇರ್ತಾರೆ. ಓಟ್ ಬಂದ್ಬಿಡಿ ಒಂದ್ಸತಿ. ರೀ ಬೇಡ ರೀ, ಅಯ್ಯೋ ಸೋಮ್ನೆ ರೀ. ನಾವು ದುಡಿಯೋದ್ರಲ್ಲಿ ಒಂದು ದಿವಸ ಒಂದು ಗಾಡಿ ಮಾಡ್ಕೊಂಡೆ ಹೋಗಿ ಬರ್ಬೋದು. ಏನೀಗ ಮಾತು ಹೇಳ್ತೀನಿ ಅಂದರೆ ಅವ್ರು ಕಳ್ಸೋವಾಗ ನಾವು ಪುರ್ಸತ್ತೆ, ನಮ್ಗೆ ಯಾವತ್ತಾಗುತ್ತೋ ಆವತ್ತಾನೇ ಹೋಗ್ತೀವಿ. ಇನ್ನೊಂದು ವಾರ ಹೋದ್ರೆ ಅವ್ರು ಕಿತ್ತಾಕ್ತಾರೆ. 5 ವರ್ಷ ಐತಲ್ಲ ಟೈಮ್. ರೀ ಬೇಡ ಬಿಡ್ರಿ, ಬೇಡ ರೀ, ಅವರೇ ಓಡಾಡ್ಕೊಳ್ಳಿ, ನಮಗೆ ಬೇಡ. ಸದ್ಯಕ್ಕೆ ಬೆಲೆ ಇಳಿಕೆ ಮಾಡಿ ಫುಟ್ಪಾತಲ್ಲಿ ಜಾಗ ಕೊಡಲಿ ಸರ್. ಅಂತ ತಾನೇ ಮಾಡಿರೋದು ಬಸ್. ಬೇಡಮ್ಮ, ನಮಗೆ ಬೇಡ. ಈಗ ಕೊಡ್ತಿರೋ ಕಷ್ಟ ನೋಡಿದ್ರೆ ಅದೇನಕ್ಕೆ ಬೇಕು? ಫುಟ್ಪಾತಲ್ಲಿ ವ್ಯಾಪಾರ ಮಾಡಿಬಿಡಿ ಅಂತಾರೆ. ಇನ್ನೇನು ಮಾಡ್ಬೇಕು? ಮನೇಲಿ ಕುತ್ಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ದೇವ್ರ ರೀ ಸಾಲ ಯಾರಿಗೆ ಕೊಡ್ತಾರೆ? ನನ್ನ ಗಂಡಂಗೆ ಹುಷಾರಿಲ್ದಿರ 50 ಲಕ್ಷ ಖರ್ಚು ಮಾಡಿದ್ದೀನಿ. ಸಾಲ ಮಾಡಿ ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ. ಇವತ್ತು ಬೋಣಿ ಆಗಿಲ್ಲ, ಸಾಯಂಕಾಲ 2000 ರೂಪಾಯಿ ಕಟ್ಟಬೇಕು. ಎಲ್ಲಿಂದ ತಂದು ಕಟ್ಟೋದು ನಾನು? ಎಲ್ರಿ ಕಟ್ಟೋದು? ನೀವು ನಂಬಲ್ಲ. ನೋಡಿ, ಚೀಲದಲ್ಲೂ 1 ರೂಪಾಯಿ ಇಲ್ಲ, ಡಬ್ಬದಲ್ಲೂ 1 ರೂಪಾಯಿ ಇಲ್ಲ. ಬರ್ತಾರೆ ಬೈತಾರೆ ಹೋಗ್ತಾರೆ, ಬರ್ತಾರೆ ಬೈತಾರೆ ಹೋಗ್ತಾರೆ. ನಾವು ಹಿಂಗೆ ಜೀವನ ಮಾಡೋರು ಫುಟ್ಪಾತ್ ಎತ್ತಿಸ್ಬಿಟ್ರೆ ಎಲ್ಲಿ ಹೋಗೋದು ನಾವು? ನೋಡಿ ಮಕ್ಕಳ ಕಾಯಿಲೆ, ಗಂಡ ಕಾಯಿಲೆ ಬಿಸತ್ತ ನಾವು ಸಾಲುಗಳು ಬೇಜಾರು ಮಾಡ್ಕೊಂಬಿಟ್ಟಿದ್ದೀವಿ.